ಎಸಿನ ತುಮಕೂರಿನ ಬಟ್ವಾಡಿಯಲ್ಲಿರುವ ಸೇಂಟ್ ಮೇರಿಸ್ ಶಾಲೆಯ ಒಂದು ಶಿಕ್ಷಕರು ಮತ್ತು ಹಾಗೆ ಸಿಬ್ಬಂದಿಯ ವತಿಯಿಂದ ವಿನೂತನವಾಗಿ ಅಂದರೆ ವಿಶೇಷವಾಗಿ 75ನೇ ಗಣರಾಜ್ಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಿರುವಂಥದ್ದು. ಅಂದರೆ ಶಾಲೆಯ ಸಿಬ್ಬಂದಿ ವರ್ಗ ಮತ್ತು ಹಾಗೆ ಶಾಲೆಯ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಅನಾಥಾಶ್ರಮ ಮತ್ತು ಹಾಗೇನ ವೃದ್ಧಾಶ್ರಮಕ್ಕೆ ಅಲ್ಲಿ ಭೇಟಿ ನೀಡಿ ಮಕ್ಕಳಿಗೆ ಅಲ್ಲಿ ಹಾಗೆ ವೃದ್ಧರಿಗೆ ಹಣ್ಣು ಹಂಪಲನ್ನು ವಿತರಿಸಿರುವಂಥದ್ದು. ಅಲ್ಲಿ ಇನ್ನ ಶ್ರೀ ಶಾರದಾಂಬಾ ಟ್ರಸ್ಟ್ ವೃದ್ಧಾಶ್ರಮದ ವೃದ್ಧರಿಗೆ ಅಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸಿ ಕೆಲಕಾಲ ಅವರೊಟ್ಟಿಗೆ ಸಂವಾದ ನಡೆಸಿ ಮಾತನಾಡಿ ಅವರ ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ. ಮತ್ತೆ ಹಾಗೆ ಅವರ ಜೀವನದಲ್ಲಿ ಯಾವ ರೀತಿಯಾಗೆಲ್ಲ ನಡ್ಕೊಳ್ಬೇಕಾಗತ್ತೆ, ಎಷ್ಟೇ ಕಷ್ಟಗಳಿದ್ರೂ ಯಾವ ರೀತಿಯಾಗಿ ಅದನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವಂತಹ ಪಾಠ ಪ್ರವಚನಗಳನ್ನ ಮಾಡಿರುವಂಥದ್ದು ಅಲ್ಲಿನ ಹಿರಿಯರಿಗೆ. ಇನ್ನು ಅದೇ ರೀತಿಯಾಗಿ ಅವರೊಟ್ಟಿಗೆ ಕೆಲಕಾಲ ಸಮಯ ಕಳೆದು ಅಲ್ಲಿ ಪ್ರಾರ್ಥನೆಯನ್ನು ಸಹ ಸಲ್ಲಿಸಿರುವಂಥದ್ದು. ಇದರ ನಂತರ ಮತ್ತೊಂದು MG ಎಜುಕೇಷನ್ ಸೊಸೈಟಿ ಸ್ಪಂದನ ವಿಶೇಷ ಚೈತನ್ಯ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಮಕ್ಕಳಿಗೆ ಅಲ್ಲಿ ಹಣ್ಣು ಹಂಪಲನ್ನು ವಿತರಿಸಿರುವಂಥದ್ದು. ಅಂದರೆ ಸುಮಾರು 60ರಿಂದ 70 ಮಂದಿ ವಿಶೇಷ ಚೇತನ ಮಕ್ಕಳಿಗೆ ಹಣ್ಣು ಹಂಪಲನ್ನು ವಿತರಿಸಿ ಅವರೊಂದಿಗೆ ಕುಶಲೋಪರಿ ವಿಚಾರಿಸಿ ಅವರನ್ನು ನಕ್ಕು ನಲಿಸಿದ್ದಾರೆ. ಅದೇ ರೀತಿಯಾಗಿ ಗಣರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಸೇಂಟ್ ಮೇರಿಸ್ ಶಾಲೆಯ ಸಿಬ್ಬಂದಿ ವರ್ಗದವರು ಮತ್ತು ಹಾಗೇನ ಶಾಲೆಯ ಮಕ್ಕಳು ಆಚರಣೆ ಮಾಡಿರುವಂಥದ್ದು. ಎಲ್ಲೋ ಒಂದು ರೀತಿಯಲ್ಲಿ ಗಣರಾಜ್ಯೋತ್ಸವ ದಿನವನ್ನು ಬಹಳ ಅರ್ಥಪೂರ್ಣವಾಗಿ ಸೇಂಟ್ ಮೇರಿಸ್ ಶಾಲೆಯ ಸಿಬ್ಬಂದಿಯವರು ಆಚರಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಎಲ್ಲ ರೀತಿಯಾದಂಥ ಮಕ್ಕಳಿಗೆ ಯಾರು ಈ ಬಾರಿಯ ಒಂದು ಗಣರಾಜ್ಯೋತ್ಸವ ದಿನವನ್ನು ಆಚರಿಸಲಿಕ್ಕೆ ಆಗ್ತಾ ಇಲ್ಲ ಮತ್ತು ಅಂಥವ್ರಿಗೆಲ್ಲರಿಗೂ ಸಹ ಒಂದು ರೀತಿಯಲ್ಲಿ ಹಣ್ಣು ಹಂಪಲನ್ನು ವಿತರಿಸೋದ್ರ ಮೂಲಕ ಮತ್ತು ಹಾಗೆ ಗಣರಾಜ್ಯೋತ್ಸವ ದಿನದ ಮಹತ್ವವನ್ನು ಹೇಳುವ ಮೂಲಕ ಮತ್ತು ಹಾಗೆ ಎಲ್ಲರಿಗೂ ಸಹ ಹಣ್ಣು ಹಂಪಲನ್ನು ವಿತರಿಸಿ ಪ್ರೀತಿಯ ಮಾತುಗಳನ್ನಾಡಿ ಈ ಒಂದು ಗಣರಾಜ್ಯೋತ್ಸವ ದಿನವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡಿರುವಂಥದ್ದು.